ನಾನು ನಿಮ್ಮ ಪ್ರೀತಿ ಅಶ್ವಿನಿ. ನಾನು ನಿಮ್ಗೆ ಹೇಳ್ತಿರೋದು ಏನಂದರೆ, ಒಂದು ಪ್ರಾಡಕ್ಟ್ ಬಗ್ಗೆ. ಪ್ರಾಡಕ್ಟ್ ಅಂದರೆ ಯಾವುದೇ ಪ್ರಾಡಕ್ಟ್ ಅಲ್ಲ, ಅದು ಗರ್ಲ್ಸ್ಗೆ ಆಗಲಿ ಬಾಯ್ಸ್ಗೆ ಆಗಲಿ ಆದಷ್ಟು ಯೂಸ್ ಆಗುವಂಥದ್ದು ಹೇಳ್ತಿದ್ದೀನಿ. ನಾನು ಇದೇನು ಕಾಣ್ತಿದ್ದೀನಲ್ಲ, ಇದು ಫಸ್ಟ್ ಆಫ್ ಆಲ್ ನಾನು ಅಲ್ವೇ ಅಲ್ಲ. ಯಾಕಂದರೆ ನಾನು ಮೊದಲು ಮುಂಚೆ ಬೇರೆ ಥರನೇ ಇದೆ, ಈಗಿರೋದೇ ಬೇರೆ. ಲೈಫ್ ಹೆಂಗೆ ಚೇಂಜ್ ಆಯಿತೋ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಲೈಫ್ ಚೇಂಜ್ ಆಗ್ತಾ ಆಗ್ತಾ ನಂದು ಸ್ಕಿನ್ ಟೋನು ಚೇಂಜ್ ಆಗ್ತಿದೆ. ಏನಂದರೆ, ನಾನು ಇಲ್ಲೆಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಮಾರ್ಕ್ಸು, ಇದು ಮತ್ತು ಇಲ್ಲಿ ಹಣೆ ಮೇಲೆ ಮತ್ತು ಕಿಲ್ಲಿ ಎಲ್ಲ ಥರನೂ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು. ಎಲ್ಲ ಸ್ಕಿನ್ ಎಲ್ಲ ಫೇಸ್ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಪಿಂಪಲಿಂದ. ಅದೆಲ್ಲ ಸಾಲದು ಅಂತ ಇಲ್ಲಿ ನೆಕ್ ಕೆಳಗಡೆನೂ ಪೂರ್ತಿ ಆಗಿತ್ತು. ನಾನು ಮಿನಿಮಮ್ ಅಂದರೂ 3 ತಿಂಗಳು ಅದರಿಂದ ಫುಲ್ ಸ್ಟ್ರಗಲ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಂದರೆ ಅದನ್ನು ನಿಮಗೂ ಹೇಳಕ್ಕೆ ಬಂದಿದ್ದೀನಿ. ಹುಡುಗರೇ ಆಗಲಿ ಏನಂದರೆ ಸ್ಟ್ರಗಲ್ ಮಾಡ್ತಿರ್ತಾರೆ. ಪಿಂಪಲಿಂದ ಮುಖ ಚೇಂಜ್ ಆಗ್ತಿರಲ್ಲ, ಮುಖ ಒಂಥರ ಕೆಟ್ಟದಾಗ ಕಾಣಿಸ್ತಿರುತ್ತೆ. ಅದರಿಂದ ಎಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಭಯ ಆಗ್ತಿರುತ್ತೆ ಎಲ್ಲಿ ಜನ ಏನಂತಾರೆ ಅಂತ. ಈಗಿನ ಜನನೇ ಹಾಗೆ ರೀ, ಹೆಂಗಿದ್ರೂ ಮಾತಾಡ್ತಾರೆ. ಹೊರ್ಗೆ ಹೋಗೋದು ಬಿಡಬೇಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಬೆಳೆಸ್ಕೋರಿ. ಯಾಕಂದರೆ ಏನು ಹೇಳಬೇಕಾದ್ರೂ, ನಾನು ದಪ್ಪಗಿದ್ದೀನಿ, ನನ್ನ ಮುಖ ಸರಿ ಇಲ್ಲ, ನನ್ನ ಪಿಂಪಲ್ ಆಗಿದ್ದಾವೆ, 4 ಜನ ನೋಡಿದೋ ಏನು ಥರ, ಇದೆಲ್ಲ ಬಿಟ್ಬಿಡಿ. ಇದಿರಲ್ಲ, ನಂದು ಹಿಂದಿಂದೊಂದು ಫೋಟೋ ಸಿಕ್ಕರೆ ಅಥವಾ ವೀಡಿಯೋ ಸಿಕ್ಕರೆ ನಾನು ಹಾಕ್ತೀನಿ. ನಾನು ಮೊದಲು ಹೆಂಗಿದ್ದೆ, ನನ್ನ ಮುಖ ಹೆಂಗಿತ್ತು ಅಂತ ನಿಮ್ಗೆ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಸೊ ಇವಾಗೂ ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಆಗಿದೆ. ನಾನು ಇಲ್ಲೆಲ್ಲ ಪಿಂಪಲ್ ಇದ್ದು ಎಲ್ಲ ಹೋಗಿದ್ದಾವೆ. ನಿಮಗೆ ನಾನು ಪಿಂಪಲ್ ಇದ್ದು ಹೋಗಿದ್ದಾವೆ ಅನ್ನೋಕ್ಕೆ ಇಲ್ಲಿ ಕಚ್ ಮಾರ್ಕ್ಸ್ ಕಾಣಿಸ್ತಿದೆ ಗೊತ್ತಾ, ಇದ್ದೇ ಎಕ್ಸಾಂಪಲು. ತುಂಬಾ ಇಲ್ಲಿಂದ ಸೊ ಫುಲ್ಲು ಇದ್ದು ಮುಖ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ಸೊ ನನಗಂತೂ ಯಾರಿಗೂ ಮುಖ ತೋರ್ಸೋಕ್ಕೂ ಆಗ್ತಿರ್ಲಿಲ್ಲ. ಸೊ ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇದ್ರ ಸಲಿಂದಾಗಲಿ ನಾನು ದಪ್ಪಗಿದೆ, ಅದರ ಸಂಬಂಧ ಆಗಲಿ ನಾನು ಹೋಗ್ತಿರ್ಲಿಲ್ಲ. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲಿ ಬೇಕಾದಲ್ಲಿ ತಿರುಗಾಡ್ತೀನಿ ನಾನು. ಹಾಗಾಗಿ ಬರೀ ನಮಗೆ ಯಾಕೆ ಇದು ಮಾಡ್ಕೋಬೇಕು, ಬೇರೆಯವ್ರಿಗೂ ಸಹಾಯ ಆಗುತ್ತಲ್ಲ ಅಂತ. ಸೊ ನಾನು ಈ ರೀತಿ ನಿಮ್ಗೆ ಹೇಳ್ತಿದ್ದೀನಿ. ನಾನು ಕಂಟೆಂಟ್ ಕ್ರಿಯೇಟರು ಅಲ್ಲ, ಇದೂ ಅಲ್ಲ, ಎಡಿಟ್ ಮಾಡೋಕ್ಕೂ ಬರಲ್ಲ. ಸೊ ನಾನು ಹೇಗೆ ಹೇಳ್ತೀನಿ ಹಾಗೆ ನಿಮ್ಗೆ ತೋರಿಸ್ತೀನಿ. ಅದ್ರ ಸಂಬಂಧ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ನಮ್ಮನ್ನು. ಯಾರೂ ಕೆಟ್ಟದಾಗ ನೋಡಬೇಡಿ, ಕೆಟ್ಟದಾಗ ಕಾಮೆಂಟ್ ಮಾಡಬೇಡಿ ದಯವಿಟ್ಟು. ಥರ ಎಲ್ಲರ ಥರ ವೀಡಿಯೋ ಮಾಡಿ ಜಲ್ದಿ ವ್ಯೂ ಮಾಡಿಕೊಂಡು ನಾವು ಫೇಮಸ್ ಆಗಬೇಕು ಅಂತ ಅನ್ನೋ ಹುಡುಗಿ ಅಂತೂ ನಾನಲ್ಲ. ಫಸ್ಟ್ ಆಫ್ ಆಲು ನಿಮ್ಮ ಮೇಲೆ ಕೊಟ್ಟಿರ್ತೀನಿ, ನಾನು ಅದರದ್ದು ಫೋಟೋಸ್ ಹಾಕಿರ್ತೀನಿ ಮೇಲ್ಗಡೆ. ಸೊ ನೋಡಿಕೊಂಡು ನೀವು ತೊಗೋಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ ಏನೂ ಆಗಲ್ಲ. ಅದು ಬಾಯ್ಸ್ಗೂ ಯೂಸ್ ಆಗುತ್ತೆ, ಗರ್ಲ್ಸ್ಗೂ ಯೂಸ್ ಆಗುತ್ತೆ. ಯಾವುದೇ ಸ್ಕಿನ್ ಟೋನ್ ಇದ್ರೂ, ಸ್ಮೂತ್ ಇದ್ರೂ, ಏನೇ ಇದ್ರೂ ಕೂಡ ಎಲ್ಲರಿಗೂ ಯೂಸ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ನನಗಂತೂ ಆಗಿಲ್ಲ. ನಾನು ಅದನ್ನು ಯೂಸ್ ಮಾಡೋದು 2 ವರ್ಷ ಆಯಿತು. 2 ವರ್ಷದಿಂದ ನನ್ನ ಮುಖನೇ ಮುಚ್ಕೊಂಡಿರೋದು. ಇವಾಗೆಲ್ಲನೂ ಕ್ಲೀನ್ ಆಗಿದೆ, ಆಮೇಲೆ ಬ್ರೈಟ್ ಆಗ್ತಿದೆ, ಗ್ಲೋ ಆಗ್ತಿದೆ. ಅಂದರೆ ಅದಕ್ಕೆ ಈ ಟ್ಯಾಬ್ಲೆಟು, ಈ ಸಾಬೂನು ಮತ್ತು ಜೆಲ್ ಕ್ರೀಮ್, ಇದೇ ಮೇನ್ ಪ್ರಾಡಕ್ಟ್ ನನಗೆ. ಆಮೇಲೆ ಇನ್ನೊಂದು ಅವ್ರ ಜೋಡಿ ಇನ್ನೊಂದು ಏನಂದರೆ, ನಂದು ಓನಾಗಿ ನಾನು ತೊಗೊಂಡಿರೋದು ಸ್ವಲ್ಪ ಇಲ್ಲಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಇಲ್ಲಿ ಎಲ್ಲ ಇದ್ದುದು. ಸೊ ಹಾಗಾಗಿ ಅದು ಹೋಗಬೇಕು. ಆಮೇಲೆ ಸ್ಕಿನ್ ಕೇರ್ ಮಾಡ್ಕೋಬೇಕಲ್ವ. ನಾನು ಸಿಟಿ ಹುಡುಗಿಯರ ಥರ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡೆಲ್ಲ ಹೊರಗೆ ಹೋಗಲ್ಲ. ಸೊ ಜಸ್ಟ್ ಇದೊಂದು ಹಚ್ಕೊಂಡು ಹೋಗ್ಬಿಡ್ತೀನಿ. ನೋಡಿ, ಮಾಯ್ಶ್ಚರೈಸಿಂಗ್ ಸ್ಕಿನ್ ಕೇರ್ ಕ್ರೀಮ್ ಅದ. ಸೊ ಜಸ್ಟ್ 100 ರುಪೀಸ್, 100 ಅಲ್ಲ 19 ರುಪೀಸ್ ಅನ್ನಿಸ್ತೈತೆ. 19, 100 ತೊಗೊಳ್ಳಿ. ನೋಡಿ ನಿಮಗೆ ಇಲ್ಲಿ ನೋಡಿ, ಅಲೋವೆರಾ ಮಾಯ್ಶ್ಚರೈಸಿಂಗ್ ಸ್ಕಿನ್ ಕೇರ್ ಕ್ರೀಮ್ ಅಂತ ಇದೆ. ಜಸ್ಟ್ 100 ರುಪೀಸ್ ಒಳಗಡೆ ಬರುತ್ತೆ. ಸೊ ತೊಗೊಳ್ಳಿ, ಯೂಸ್ ಮಾಡಿ. ಯಾವುದೇ ರೀತಿ ಎಫೆಕ್ಟ್ ಇಲ್ಲ, ಏನಿಲ್ಲ. ನಾನು ಯೂಸ್ ಮಾಡ್ತಿದ್ದೀನಿ, ನಾನೇ ಗ್ಯಾರಂಟಿ. ಅದಕ್ಕೆ ಗ್ಲೋ ಆಗುತ್ತೆ ಸ್ಕಿನ್ನು. ಇವು ನೋಡ್ತಿರ್ಬೋದು ನನ್ನ ಕೈದು ಮತ್ತು ಫೇಸ್ದು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆ. ಸೊ ಹಾಗಾಗಿ ಯೂಸ್ ಮಾಡಿ ಅಂತ ಹೇಳ್ತಾ, ಯಾವುದೇ ಪ್ರಮೋಷನ್ ವೀಡಿಯೋ ಆಗಲಿ ಏನೂ ಆಗಲಿ ಮಾಡ್ತಿಲ್ಲ ನಾನು. ಪ್ರಮೋಷನ್ ವೀಡಿಯೋ ನಾನು ಮೊದಲೇ ಮಾಡೋಕ್ಕೆ ಬರಲ್ಲ. ಸೊ ಹೇಳ್ತಿದ್ದೀನಿ, ಕಾಮೆಂಟ್ ಮಾಡಿ ತೊಗೋದು ಹೆಂಗಂತ ನಾನು ನಿಮ್ಗೆ ಹೇಳ್ತೀನಿ. ಬಾಯ್. ಯಾವುದೇ ರೀತಿ ಕೆಟ್ಟದಾಗ ಕಾಮೆಂಟ್ ಹಾಕಬೇಡಿ. ಯಾಕಂದರೆ ಎಲ್ಲರೂ ನೋಡ್ತಿರ್ತಾರೆ ಜನ. ಒಂದು ಹೆಣ್ಮಕ್ಳಿಗೆ ಈಗೆಲ್ಲ ನೋಡ್ತಿರ್ಬೋದು, ಯಾವುದೇ ರೀತಿ ಹೆಣ್ಮಕ್ಳಿಗಾಗಲಿ, ಸೋಷಲ್ ಮೀಡ್ಯಾದಾಗಲಿ, ಜಗತ್ತಲ್ಲಿ ಬದುಕೋದಕ್ಕಾಗಲಿ ಯಾವುದೇ ರೀತಿ ಹಕ್ಕಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ನಮಗೆ ಹೆಣ್ಮಕ್ಳಿಗಾದರೆ ಯಾರೂ ಮುಂದೆ ಬರಲ್ಲ. ಸೊ ಕೆಟ್ಟದಾಗ ನಿಮ್ಮಿಂದನೇ ಬದಲಾವಣೆ ಆಗಬೇಕು, ಜನದಿಂದನೇ ಬದಲಾವಣೆ ಆಗಬೇಕು. ಏನಂದರೆ ಮೊದಲು ನೀವು ಕೆಟ್ಟದಾಗ ಕಾಮೆಂಟ್ ಹಾಕೋದನ್ನು ನಿಂದ್ರಿಸಿ, ನಿಮ್ಮ ಜನದ, ನಿಮ್ಮ ಕನ್ನಡದ ಹೆಣ್ಮಕ್ಳನ್ನ ನೀವೇ ಕಾಪಾಡ್ಕೋಬೇಕಾಗಿ ಸಪೋರ್ಟ್ ಮಾಡಿ, ಬೆಳೆಸಿ. ಬಡವ್ರ ಜನಕ್ಕೆ ಯಾವುದನ್ನು ಕೆಟ್ಟದಾಗ ಕಾಮೆಂಟ್ ಹಾಕಬೇಡಿ. ಇದು ನಿನ್ನ ಪ್ರಾಡಕ್ಟ್ ತಂದಿದೆಯಾ, ಇದೆಲ್ಲ ಎಫೆಕ್ಟ್ ಆಗುತ್ತೆ ಹಾಗೆ ಅಂತ ಯಾರೂ ಕಾಮೆಂಟ್ ಹಾಕಬೇಡಿ ಪ್ಲೀಸ್.